ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, GTTC ಅವರು ಕಂಪ್ಲೀಟ್ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ರು ಹಾಗೂ ವೇಕೆನ್ಸಿ ಟೇಬಲ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು. ಓನ್ಲಿ ಪ್ರಾಬ್ಲಮ್ ಏನು ಮಾಡಿದ್ದಾರೆ ಅಂತಂದ್ರೆ, ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಟಗಿರೀಸ್ ಕೊಟ್ಟಿಲ್ಲ. ಅದನ್ನು ಅಪ್ಡೇಟ್ ಮಾಡ್ತಾರೆ ಈ ಸದ್ಯದಲ್ಲೇ. ಓಕೆ, ಸೊ ಇವತ್ತು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಸಿಲೆಬಸ್ ಫಾರ್ ಎಕ್ಸಾಮಿನೇಷನ್ ಏನು ಅನ್ನೋದು ಕೊಟ್ಟಿದ್ದಾರೆ. ಸೊ ನಾನು ಈಗಾಗಲೇ ನಿಮಗೆ ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ. GTTC ರಿಕ್ರೂಟ್ಮೆಂಟ್ ರಿಲೇಟೆಡ್ ಕ್ಲಾಸಸ್ ಫಾರ್ ECE ಆ್ಯಂಡ್ ಮೆಕಾಟ್ರಾನಿಕ್ಸ್ಗೆ ನಾ ಮಾಡ್ತಾ ಇದ್ದೀನಿ ಹಾಗೂ ಕ್ಲಾಸಸ್ ರೆಡಿ ಆಗ್ತಾ ಇದೆ. ಸೊ ನೀವು ಎವ್ರಿ ಡೇ ಯೂಟ್ಯೂಬಲ್ಲಿ ವೀಡಿಯೋಸ್ನ ವಾಚ್ ಮಾಡ್ಕೋಬೋದು. ಓಕೆ, ಈಗಾಗಲೇ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, 3-4 ವೀಡಿಯೋಸ್ನ ಹಾಕಿದ್ದೀನಿ. ಆ ವಿಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ವಾಚ್ ಮಾಡಿ ಅದೇ ಥರ ಕಂಟಿನ್ಯೂಸ್ನ ಆಗಿ ವಾಚ್ ಮಾಡ್ತಾ ಇರಿ. ಸೊ ದಟ್ ನೀವು ಒಂದು ಟಚಲ್ಲಿ ಇರ್ತೀರಾ ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಫ್ರೇಮ್ ಮಾಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ಈಗ ಇವತ್ತಿನ ಟಾಪಿಕ್ ಏನಂತಂದರೆ, ಸಿಲೆಬಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫಾರ್ ಇನ್ಸ್ಟ್ರಕ್ಟರ್ ಗ್ರೇಡ್ 2 ಆ್ಯಂಡ್ ಟೆಕ್ನಿಷಿಯನ್ ಗ್ರೇಡ್ 3. ಓಕೆ, ಇದರಲ್ಲಿ ಏನೇನು ಸಿಲೆಬಸ್ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ. ಇನ್ಸ್ಟ್ರಕ್ಟರ್ ಗ್ರೇಡ್ 3 ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3ನಲ್ಲಿ ಟೋಟಲಿ ನಿಮಗೆ 10 ವೇಕೆನ್ಸೀಸ್ ಇದೆ. ಓಕೆ, ಅದರಲ್ಲಿ ನೋಡಿ ಏನೇನು ಕೇಳಿದ್ದಾರೆ ಅನ್ನೋದು ನೋಡಿ. ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಗೊತ್ತಿರಬೇಕು. ಓಕೆ, ಆ್ಯಂಡ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅನಲಾಗ್ ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ. ಓಕೆ, ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಮೈಕ್ರೋ ಕಂಟ್ರೋಲರ್ಸ್ ಆ್ಯಂಡ್ ಅಪ್ಲಿಕೇಶನ್, ಡಿಜಿಟಲ್ ಕಮ್ಯುನಿಕೇಷನ್, ಡಾಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್, ಆರ್ಮ್ ಕಂಟ್ರೋಲರ್. ಓಕೆ, ಅಡ್ವಾನ್ಸ್ ಕಮ್ಯುನಿಕೇಷನ್, ಇಂಡಸ್ಟ್ರಿಯಲ್ ಆಟೋಮೇಷನ್, ಎಂಬೆಡೆಡ್ ಸಿಸ್ಟಮ್ಸ್. ಇಷ್ಟು ನಿಮಗೆ ಸಿಲೆಬಸ್ ರಿಲೇಟೆಡ್ ಇರುತ್ತೆ ಗೆಳೆಯರೆ. ಓಕೆ, ಟೋಟಲಿ ಇಷ್ಟು ಸಿಲೆಬಸ್ನ ನಾವು ಕವರ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ, ನಿಮಗೆ ಈ ಸಿಲೆಬಸ್ ರಿಲೇಟೆಡು ಪ್ರಕಾರನೇ ನಾವು ಕೋರ್ಸ್ನ ಅವೈಲೇಬಲ್ ಮಾಡ್ತಾ ಇದ್ದೀನಿ. ಸೊ ಕೋರ್ಸ್ ನಮ್ಮ ಕಡೆ ಇರುತ್ತೆ. ಸೊ ನಿಮಗೆ ಆ್ಯಸ್ ಪರ್ ದ ಸಿಲೆಬಸ್ ರಿಲೇಟೆಡ್ ಕಂಟೆಂಟ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ಬೇಕಿದೆ ಈ ಪರ್ಟಿಕ್ಯುಲರ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಸೊ ಈ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಓಕೆ, ಸೊ ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫಾರ್ ಇನ್ಸ್ಟ್ರಕ್ಟರ್ ಗ್ರೇಡ್ 2 ಹಾಗೂ ಟೆಕ್ನಿಷಿಯನ್ ಗ್ರೇಡ್ 3 ಪೊಸಿಷನ್ಸ್ಗೆ. ಓಕೆ, ಸೊ ಇದೇ ಥರ ನಮಗೆ ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೂ ಬಿಟ್ಟಿದ್ದಾರೆ, ಅದನ್ನು ನೋಡೋಣ. ಸೊ ಇದು ಟೆಕ್ನಿಷಿಯನ್ ಗ್ರೇಡ್ 3 ಫಾರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ನಿಮಗೆ ಸಿಲೆಬಸ್ ನೋಡಿ ಗೈಸ್, ಟ್ರಿಪಲ್ ಗಾಯ್ಸ್ಗೆ ಏನೇನಿದೆ: ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇದೆ. ಓಕೆ, DC ಮಷಿನ್ಸ್ ಆ್ಯಂಡ್ ಆಲ್ಟರ್ನೇಟರ್ಸ್, ಎಲೆಕ್ಟ್ರಿಕಲ್ ಪವರ್ ಜನರೇಷನ್, ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇದೆ. ಓಕೆ, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ AC ಮೋಟರ್ಸ್, ಎಲೆಕ್ಟ್ರಿಕಲ್ ಮೆಜರ್ಮೆಂಟ್ಸ್ ಆ್ಯಂಡ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಪವರ್ ಎಲೆಕ್ಟ್ರಾನಿಕ್ಸ್, ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಯುಟಿಲೈಸೇಷನ್ ಇದೆ. ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನ್, ಇಂಡಸ್ಟ್ರಿಯಲ್ ಡ್ರೈವ್ಸ್ ಆ್ಯಂಡ್ ಕಂಟ್ರೋಲ್. ಸೊ ಇಷ್ಟು ನಿಮಗೆ ಟ್ರಿಪಲ್ ಇದವರಿಗೆ ಸಿಲೆಬಸ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಫಾರ್ ಟ್ರಿಪಲ್ ಸಿಲೆಬಸ್. ಟ್ರಿಪಲ್ ಇನ್ ಡಿಪ್ಲೊಮಾದಲ್ಲಿ ನಿಮಗೆ 4 ವೇಕೆನ್ಸೀಸ್ ಇದೆ. ಒಳ್ಳೆಯ ಅವಕಾಶ, ಮಿಸ್ ಮಾಡ್ಕೋಬೇಡಿ. ಸೊ ನಿಮಗೂ ಸಹ ಕೋರ್ಸ್ ಅವೈಲೇಬಲ್ ಇದೆ. ಬೇಕಿದ್ರೆ ನೀವು ಈ ನಂಬರ್ಗೆ ಕರೆ ಮಾಡ್ಬೋದು. ಓಕೆ, ಈ ನಂಬರ್ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಓಕೆ, ಈಗ ಟೆಕ್ನಿಷಿಯನ್ ಗ್ರೇಡ್ 3 ಮೆಕಾಟ್ರಾನಿಕ್ಸ್ಗೆ ನೋಡೋಣ ಅಂತ. ನೋಡಿ, ಮೆಕಾಟ್ರಾನಿಕ್ಸ್ ಅವ್ರಿಗೆ ಸಿಲೆಬಸ್ ಏನು ಕೊಟ್ಟಿದ್ದಾರೆ: ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಮಾಡಿರಬೇಕು. ನಿಮಗೆ 7 ಪೊಸಿಷನ್ಸ್ ಇದಾವೆ ಗೆಳೆಯರೆ, 7 ವೇಕೆನ್ಸೀಸ್ ಇದಾವೆ. ನಿಮ್ಮ ಸಿಲೆಬಸ್ ನೋಡಿ, ಬೇಸಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅವೈಲೇಬಲ್ ಇದೆ, ಆ್ಯಂಡ್ ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಓಕೆ, ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಅಪ್ಲಿಕೇಶನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಮೆಜರ್ಮೆಂಟ್ ಸಿಸ್ಟಮ್, ಪವರ್ ಎಲೆಕ್ಟ್ರಾನಿಕ್ಸ್, ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್, ಪ್ರೋಗ್ರಾಮಲ್ ಲಾಜಿಕ್ ಕಂಟ್ರೋಲರ್, ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಇದೆ, ಇಂಡಸ್ಟ್ರಿಯಲ್ ಆಟೋಮೇಷನ್ ಆಫ್ ರೋಬೋಟಿಕ್ಸ್, ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸ್. ಸೊ ಇಷ್ಟು ನಿಮ್ಮ ಸಿಲೆಬಸ್ ಆಗಿರುತ್ತೆ ಯಾರು ಮೆಕಾಟ್ರಾನಿಕ್ಸ್ ಅವ್ರಿಗೆ. ಸೊ ನಿಮಗೂ ಸಹ ಕೋರ್ಸ್ ಅವೈಲೇಬಲ್ ಇರುತ್ತೆ. ಈ ಕೋರ್ಸಲ್ಲಿ ಆ್ಯಸ್ ಪರ್ ದ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಬೇಕಿದ್ರೆ ನೀವು ಈ ನಂಬರ್ಗೆ ಕರೆ ಮಾಡ್ಬೋದು, 8073568849. ಓಕೆ, ಈ ನಂಬರ್ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ, ವಿ ವಿಲ್ ಗೆಟ್ ಇನ್ ಟಚ್ ವಿತ್ ಯು. ಓಕೆ, ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ನೋಡೋಣ. ಕಂಪ್ಯೂಟರ್ ಸೈನ್ಸಲ್ಲಿ ನೋಡಿ ಏನೇನು ಸಿಲೆಬಸ್ ಕೊಟ್ಟಿದ್ದಾರೆ: ಕಂಪ್ಯೂಟರ್ ಫಂಡಮೆಂಟಲ್ ಆ್ಯಂಡ್ ಆಫೀಸ್ ಆಟೋಮೇಷನ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಓಕೆ, ವೆಬ್ ಟೆಕ್ನಾಲಜೀಸ್, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್,
ಆಪರೇಟಿಂಗ್ ಸಿಸ್ಟಮ್, ನೆಟ್ವರ್ಕ್ ಅಂಡ್ ಸೆಕ್ಯೂರಿಟಿ, ಮ್ಯಾಥಮೆಟಿಕ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಅಡ್ವಾನ್ಸ್ ಟೆಕ್ನಾಲಜೀಸ್. ಸೊ ಇಷ್ಟು ನಿಮ್ಮ ಸಿಲೆಬಸ್ ಆಗಿರುತ್ತೆ ಗೈಸ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಡಿಪ್ಲೊಮಾ ಅವರಿಗೆ ಸಿಲೆಬಸ್ ಏನೇನು ಬೇಕಿದೆ ಫಾರ್ ಇ ಸಿ ಇ ಆಗಿರ್ಬೋದು, ಓಕೆ, ಅಥವಾ ಟ್ರಿಪಲ್ ಇ ಆಗಿರ್ಬೋದು, ಅಥವಾ ಮೆಕಾಟ್ರಾನಿಕ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೋರ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಈ ನಂಬರ್ಗೆ ಕರೆ ಮಾಡ್ಬೋದು. ಓಕೆ, ಹಾಗೂ ಇನ್ನೊಂದೇನೆಂದರೆ ನಾನು ಹೇಳೋದು, ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೀವಿ, ವಾಚ್ ಮಾಡ್ತಾ ಇರಿ. ಎಲ್ಲ ಇಂಪಾರ್ಟೆಂಟ್ ವೀಡಿಯೋಸ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಡೀಲ್ ಮಾಡ್ತಾ ಇರ್ತೀವಿ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್ ಆಸ್ ಪರ್ ದ ಪ್ಯಾಟರ್ನ್. ಓಕೆ, ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯಮಾಡಿ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಹೊಸ ಗೆಳೆಯರಿಗೆ ನಾನು ಹೇಳೋದೇನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ನಾನು ಹಾಕೋ ಪ್ರತಿ ವೀಡಿಯೋನು ನಿಮಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಶ್ ಯು ಗುಡ್ ಡೇ.